ಹುಡುಗಿ ನಂಬರ್ ನನ್ನ ಹತ್ರ ಇಲ್ಲ. ಆ ಹುಡುಗಿ ಏನು ಹೇಳ್ಬೇಕಣ್ಣ, ನೀನ್ ಸತ್ತೋಗಿ ಓದಿದ್ದು ಅವಳಿಗೆ ಅವಶ್ಯಕತೆ ಇಲ್ಲ ಅಂತ ಕೇಳ್ತಾರಣ್ಣ. ಅವ್ರ ಅಣ್ಣನ ಕನೆಕ್ಟ್ ಮಾಡ್ಬಿಟ್ಟು ಈ ಹುಡುಗಿನ ನಂಬರ್ ಕೊಡೋದ್ರೆ ಇದೆಲ್ಲ ಸತ್ತೋಗೋದು ಐರನ್ ಮಗನ ಅಂತ ಕೇಳ್ತಾರಣ್ಣ. ಅಣ್ಣ ನನ್ನ ಲವ್ ಸ್ಟೋರಿ ಬಗ್ಗೆ ನಾನು ಹೇಳ್ಬೇಕು ಅಣ್ಣ, ಪ್ಲೀಸ್ ಅಣ್ಣ ಮಾಡಿ ಅಣ್ಣ. ಸರಿ, ಖಂಡಿತ ಮಾತಾಡಿ. ಫ್ರೀ ಇದ್ದೀರಾ? ಅಣ್ಣ ಫ್ರೀ ಇದ್ದೀನಿ ಅಣ್ಣ, ಇವಾಗ ನಾನು ಫ್ರೀ ಆಗಿದೆ. ನಾನು ನಿಮ್ಗೋಸ್ಕರ ಕಾತ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಹೋಗಿಲ್ಲ, ಏನೂ ಹೋಗಿಲ್ಲ ಅಣ್ಣ. ಸರಿ ಆಯ್ತು, ನೀವು ಮಾತಾಡಿ, ಹೇಳಿ ನಿಮ್ಮ ಸ್ಟೋರಿನ ಹೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಅಣ್ಣ ನಾನು ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ನಿಕ್ಕಿ ಅಂತ. ಓಕೆ ಹೇಳಿ ನಿಕ್ಕಿ ಅವರೇ, ಹೇಳಿ. ಅಣ್ಣ ನಾನು 2.5 ವರ್ಷದಿಂದ ಲವ್ ಮಾಡ್ತಾ ಇದ್ದೆ ಅಣ್ಣ. ನಾನು ಅವಳಿಗೋಸ್ಕರ 2.5 ವರ್ಷದಿಂದ ಲವ್ ಮಾಡಿದೆ ಅಣ್ಣ. ನಾನು ಎಲ್ಲ ಒಂದು 2.5 ವರ್ಷದಿಂದ ಅವ್ರ ಅಪ್ಪ ಅಮ್ಮ ಸಿಚುವೇಶನ್ ಎಲ್ಲ ಹೇಳಿದ್ರು, ಎಲ್ಲ ಸಾಲ್ವ್ ಮಾಡ್ಕೊಬಂದೆ ಅಣ್ಣ. ಅವರ ಅಕ್ಕ ಬಗ್ಗೆ, ಅವರ ಮದುವೆ ಆಗಬೇಕು ಅಂತ ಕೇಳಿದ್ರು. ಎಷ್ಟೋ ದೇವಸ್ಥಾನಗಳೆಲ್ಲ ತಿರುಗಿ, ನಾನು ಅವಳು ಎಷ್ಟೋ ದೇವಸ್ಥಾನಗಳೆಲ್ಲ ತಿರುಗಿ ಇದು ಮಾಡಿದ್ರಣ್ಣ. ಅವ್ರ ಅಕ್ಕ ಮದುವೆ ಮಾಡಿದ್ರಿ ಒಟ್ಟಿನಲ್ಲಿ. ಅವ್ರ ಅಕ್ಕದು ಲವ್ ಮ್ಯಾರೇಜ್ ಅಣ್ಣ. ಬಟ್ ನಾನು ಅಷ್ಟು ನಿಯತ್ತಾಗಿ ಲವ್ ಮಾಡಿದ್ದು ಹುಡುಗಿ, ಒಂದು ಹುಡುಗಿ ಸವಾಸ ಸೇರಿಸಿ, ಆ ಹುಡುಗಿ ಸವಾಸ ಸೇರಿ ಹಾಳಾದ್ಲಣ್ಣ. ಅವಳು ನನ್ನೇ ಬಿಟ್ಟು ಹೋದ್ಲಣ್ಣ. ಒಟ್ಟಿನಲ್ಲಿ ಯಾಕೆ ಬಿಟ್ಟು ಹೋದ್ಲು ಅಂದರೆ, ನನ್ನ ನೋವು ನಿಜವಾಗ್ಲೂ ಅಣ್ಣ. ಆಯ್ತಾಯ್ತು, ನೀವು ಅಳ್ಬೇಡಿ, ಹೇಳಿ, ಫೀಲ್ ಆಗ್ಬೇಡಿ, ಮಾತಾಡಿ. ಜಾಸ್ತಿ ಅಣ್ಣ. ಒಟ್ಟಿನಲ್ಲಿ ನನಗೆ ಗೊತ್ತಿಲ್ದಿರ ಹೋಟೆಲ್ ರೂಮ್ ಮಾಡಿದ್ಲಣ್ಣ. ಇದೆಲ್ಲ ಅಪ್ಡೇಟ್ ಕೊಡ್ಬೇಕಣ್ಣ, ಪ್ಲೀಸ್ ಅಣ್ಣ. ಹುಡುಗಿ ತಲುಪೋವರೆಗೂ ಪ್ಲೀಸ್ ಅಣ್ಣ. ಖಂಡಿತ ತಲುಪ್ಸೋಣ, ಅಳ್ಬೇಡಿ ನೀವು. ಬಟ್ ಆ ಹುಡುಗಿಗೋಸ್ಕರ ನಮ್ಮ ಮನೆಯಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡ್ತಾವ್ರೆ. ಬಟ್ ಆದ್ರೂ ಆ ಹುಡುಗಿಗೋಸ್ಕರ ನಾನು ಅಷ್ಟು ಫೇಸ್ ಮಾಡಿ, ಅವ್ರು ಯಾರೋ ಅಂತ ಜೊತೆಗಿರೋ ಹುಡುಗಿ ಅವ್ರ ಅಣ್ಣನಿಗೆ ಲವ್ ಮಾಡಿಸಿ ಅವ್ರ ಅಪ್ಪ ಅಮ್ಮ ಇಂದ ದೂರ ಮಾಡಿದ್ಲಣ್ಣ ಒಂದು 3 ತಿಂಗಳು. ಹುಡುಗಿ ಅವ್ರ ಅಪ್ಪ ಅಮ್ಮ ಇಂದನೂ ದೂರ ಮಾಡಿದ್ಲು ಅವಳು. ಬಟ್ ನಾನು ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಣ್ಣ. ಅವಾಗ ಅವಳ ಜೊತೆಗಿದ್ದಾಗೂ ಮಾತಾಡ್ತಾ ಇದ್ದೆ, ಅವಳು ಇಲ್ದಿರೋದಕ್ಕೂ ಮಾತಾಡ್ತಾ ಇದ್ದೆ. ನಾನೇ ಅಷ್ಟು ಸಪೋರ್ಟ್ ಕೊಟ್ಟಿದ್ದೀನಿ ಅಣ್ಣ ಹುಡುಗಿಗೆ. ನಾನು ಇಲ್ದಿದ್ರು ದೊಡ್ಡಬಳ್ಳಾಪುರಿಂದ ಊಟ ಎತ್ಕೊಂಡೋಗಿ ಹುಷಾರಿಲ್ಲ ಅನ್ಬಿಟ್ಟು ನಾನು ಊಟ ತಿನ್ಸಿರೋವಣ್ಣ ನಿಜವಾಗ್ಲು. ಬಟ್ ಆ ಹುಡುಗಿ ಮಾತು ಕೇಳಿ, ಅವನ ಮಾತು ಕೇಳಿ ನನ್ನಿಂದ ದೂರ ಆಗೋದ್ಲಣ್ಣ. ಬಟ್ ಇವತ್ತು ಫೋನ್ ಮಾಡಿದಾಳಣ್ಣ, ನಿನ್ನೆ ಫೋನ್ ಮಾಡಿದ್ಲು. ಮಾಡಿದಾಗ ನನ್ಗೆ ಯಾರು ಇಷ್ಟ ಇಲ್ಲ, ಅದು ಇದು ಅಂತ ಕೇಳಿದ್ಲಣ್ಣ. ನಾನು ಒಂದಷ್ಟು ಅವ್ರ ಅಮ್ಮನ ತಾಳಿ ಕುದ್ವಿಕ್ಕಿದಾಳಣ್ಣ. ಅದಕ್ಕೋಸ್ಕರ ನಾನು ಎಷ್ಟೋ ಫೇಸ್ ಮಾಡಿದ್ದೀನಣ್ಣ. ಅವ್ರ ಅಮ್ಮನ ತಾಳಿ ಬಿಡಿಸ್ಕೊಬರೋಣ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ನಾನು ಎಷ್ಟು ಫೇಸ್ ಮಾಡಿದ್ದೀನಿ ಅಂದರೆ ಅಷ್ಟು ಫೇಸ್ ಮಾಡಿದ್ದೀನಿ. ಅವ್ರ ಅಮ್ಮನಿಗೆ, ಅವ್ರ ರಿಲೇಷನ್ಗೆಲ್ಲ ಕಾಲ್ ಮಾಡಿ ನನಗೆ ಅವ್ರ ನಂಬರ್ ಕೊಡಿ ಅಂತ ನಾನು ಇಷ್ಟೊಂದು ಕೇಳ್ಕೊಂಡಿದ್ದೀನಿ ಅಣ್ಣ. ಬಟ್ ಆದ್ರೂ 2.5 ವರ್ಷ ನಾನು ಇಲ್ಲದೆ ಅವಳು ಬದುಕ್ತಾ ಇರ್ಲಿಲ್ಲ ಅಣ್ಣ. ಕೈಯೆಲ್ಲ ಕುಯ್ಕೊಂಡಿದ್ಲು ನನಗೋಸ್ಕರ. ಇವಾಗ ಅವ್ರ ಅಮ್ಮ ಜೊತೆ ನೀವು ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಅಣ್ಣ ನಾನು ಅವ್ರ ಅಮ್ಮನ ಫೋನಿಂದಾನೇ ಫೋನ್ ಮಾಡ್ತಾಳೆ ಅಣ್ಣ. ಅವನಿಂದ ಅವ್ರ ಓನ್ ನಂಬರಿಂದ ಮಾಡ್ತಾ ಇಲ್ಲ, ಬಟ್ ಬೇರೆ ಅವ್ರ ಅಮ್ಮನ ಫೋನಿಂದ ಮಾಡ್ತಾ ಅಣ್ಣ ಅಷ್ಟೇ. ಇವಾಗ ಮಾಡಿ ಅವ್ರು ಏನ್ ಹೇಳ್ತಿದ್ದಾರೆ? ಇವಾಗ ಇನ್ನೊಬ್ಬ ಹುಡುಗ ಅವ್ರ ಜೊತೆ ಏನಾದ್ರು ಅವರು ಲವ್ ಅಲ್ಲಿ ಇದ್ದು ಅವ್ರನ್ನ ಮದುವೆ ಆಗ್ತೀನಿ ಅಂತ ನಿಮ್ ಜೊತೆ ಅಂದ್ರೆ ನನಗೆ ಸುಳ್ಳು ಹೇಳ್ತಾವಳಣ್ಣ ಆ ಹುಡುಗಿ. ನನಗೆ ಸುಳ್ಳು ಹೇಳ್ತಾವಳೆ. ಏನಂತ ಸರ್? ನನಗೆ ಯಾರು ಬೇಡ, ನೀನು ಬೇಡ, ಯಾರು ಬೇಡ, ನಾನೇ ತಪ್ಪು ಮಾಡಿದ್ದು, ಆ ತರ ಈ ತರ ಅನ್ಬಿಟ್ಟು ನನ್ನಂತ ಹುಡುಗಿ ನಿಂಗೆ ಬೇಕಾಗಿಲ್ಲ, ಆ ತರ ಈ ತರ ವಾಯ್ಸ್ ಮೆಸೇಜ್ ಎಲ್ಲ ಐತೆ ಅಣ್ಣ. ಪ್ಲೀಸ್ ಅಣ್ಣ. ಇವಾಗ ಅವ್ರ ಅಮ್ಮ ಏನ್ ಹೇಳ್ತಾ ಇದಾರೆ ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ? ಅವ್ರ ಅಮ್ಮ ಏನ್ ಹೇಳ್ತಾ ಇದಾರೆ, ಅವ್ರ ಅಮ್ಮನಿಗೆ ತುಂಬಾ ಇಷ್ಟ ಅಣ್ಣ. ನಾನು ಅವ್ರ ಅಮ್ಮ ಪರಿಚಯ ಮಾಡಿಸಿದ್ದಾಗಿಂದ ತುಂಬಾ ಇಷ್ಟ. ಬಟ್ ಅವ್ರ ಅಮ್ಮನ ಕಷ್ಟನು ಆ ಹುಡುಗಿ ಅರ್ಥ ಮಾಡ್ಕೊಂತ ಇಲ್ಲ ಅಣ್ಣ. ಅಮ್ಮ ಇವಾಗ್ಲೂ ಕೂಡ ನಿಮ್ ಸಪೋರ್ಟಿಗೆ ಇದಾರೆ? ಅಂದ್ರೆ ಅವ್ರ ಅಮ್ಮ ಇದಾರಣ್ಣ. ಬಟ್ ಈ ಹುಡುಗಿ ನಿನ್ನೆ ಎಲ್ಲ ಮೊನ್ನೆ ಬಂದಾಗಿಂದ ಅವ್ರ ಅಮ್ಮ ಕೈಯಲ್ಲಿ ಫೋನ್ ಕೊಡ್ತಾ ಇಲ್ಲ ಅಣ್ಣ. ಬಟ್ ನಾನು ಅವಾಗ 3 ತಿಂಗಳಿಂದನೂ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಅಮ್ಮ ಹತ್ರ. ನಾನು ಅವ್ರ ಆರೋಗ್ಯ ಬಗ್ಗೆ ಏನನ್ನ ಬೇಕಂದ್ರು, ರೇಷನ್ ಗೀಷನ್ ಏನನ್ನ ಬೇಕಂದ್ರು ನಾನು ಕೊಡಿಸ್ತಾ ಇದ್ದೆ.
ಎಲ್ಲ ಕೊಡಿಸ್ತಾ ಇದ್ದೆ ಅಣ್ಣ. ಅವಳಿಗೋಸ್ಕರ ನಾನು 12 ಗಂಟೆ ರಾತ್ರಿಯಲ್ಲಿ ಹೋಗಿ ಕೈ ಕೂತ್ಕೊಂಡಾಗ ನನಗೆ ಅವ್ರ ಚಿಕ್ಕಪ್ಪ ವಿಚಾರದಲ್ಲಿ, ಈ ಹುಡುಗಿ ವಿಚಾರದಲ್ಲಿ ಅವ್ಳ ಫ್ರೆಂಡ್ ಹಾಳು ಮಾಡಿದ್ದಣ್ಣ. ಅದಕ್ಕೋಸ್ಕರ ಕೈ ಎತ್ಕೊಂಡು ಕಿಟಕಿಗೆ ಹೊಡೆದಾಗ ನಾನು 12 ಗಂಟೆ ರಾತ್ರಿ ಎಲ್ಲ ಕಾಪಾಡ್ಕೊ ಬಂದೆ. ತಿರುಗಿ ಹೊಟ್ಟೆ ನೋವು ಅಂದಾಗ ಎಷ್ಟೋ ದೇವಸ್ಥಾನ ಎಲ್ಲ ಸುತ್ತಿಸ್ದೆ ಅಣ್ಣ. ಬಟ್ ಆದರೂ ಹುಡುಗಿ ನನಗೆ ಸಿಕ್ಕಿಲ್ಲ ಅಣ್ಣ. ಇವಾಗೂ ಸ್ಟೇಟಸ್ ಆಗ್ತಾ ಇದೀನಿ, ಸ್ಟೇಟಸ್ ಎಲ್ಲ ಬಿಡ್ತಾಳೆ. ಫೋನ್ ಮಾಡಿದಾಗ ಕೇಳಿದ್ರೆ ಅವರು ಆಯ್ತಾಯ್ತು ನೀವು ಅಳ್ಬೇಡಿ ಸರ್. ಸರ್ ಇವಾಗ ನಾನೇ ಬೇಕು ಅಂತಾರೆ, ಎಷ್ಟೇ ಜಗಳ ಮಾಡಿದ್ರು ನಾನೇ ಬೇಕು ಅಂತ ತಿಳ್ಕೊಂಡವಳು ಅವಳು. ನಾನೇ ಬೇಕು ಅಂತ ಕೈಯೆಲ್ಲ ಕೊಡ್ಕೊಂಡಿದ್ದಳು ಗೊತ್ತೇನೆ. ಸರ್ ನೀವು ಅಳ್ಬೇಡಿ, ಈ ರೀತಿ ಸಮಾಧಾನ ಮಾಡ್ಕೊಡಿ. ಇವಾಗ ನಿಮ್ಮ ಮನೇಲಿ ಏನ್ ಹೇಳ್ತಿದಾರೆ? ನಿಮ್ಮ ಮನೇಲಿ ಏನಾದ್ರು ವಿಷಯ ಗೊತ್ತೈತಾ? ನಮ್ಮಮ್ಮ ಇಲ್ಲ ಅಣ್ಣ, ನಿಜವಾಗ್ಲು ನಮ್ಮಮ್ಮ ದೂರ ಆಗಿದ್ದಾಳೆ. ಅಮ್ಮ ತರ ಇರ್ತೀನಿ ಏನ್ ಕೇಳದ್ಲಣ್ಣ ಅವಳು. ನಿಮ್ಮಮ್ಮನ ಪ್ರೀತಿ ಯಾರು ಕೊಡ್ತೀರಿ? ನಮ್ಮ ಮನೆ ಮುನೀಶ್ವರನ್ ಮೇಲೆ ಆಳು ಹೇಳ್ತಾ ಇದ್ದೀನಿ. ನಿಮ್ಮಮ್ಮನ ಪ್ರೀತಿ ನಾನು ಕೊಡ್ತೀನಿ ಅಂತ ಕೇಳ್ದವಳು. ನಿನ್ನೆ ಫೋನ್ ಮಾಡಿ ಕೇಳಿದ್ರೆ, ಫೋನ್ ಮಾಡಿದ್ಲಲ್ಲ ಕೇಳಿದ್ರೆ, ನಮ್ಮ ಮುನೇಶ್ವರನ ಜೊತೆ ಇಲ್ಲ, ನೀನ್ ಯಾವಾಗ ಕೇಳ್ತಾವಳ. ಸರ್ ಆಯ್ತು, ನೀವು ಇವಾಗ ಸುಮ್ನೆ ಇರಿ. ಇವಾಗ ನಾವೇನ್ ಮಾಡೋಣ ಹೇಳಿ? ನೀವು ನಮ್ ಕಡೆಯಿಂದ ಏನ್ ಮಾಡ್ಬೇಕು? ಇವಾಗ ನೀವು ಇಷ್ಟು ಮಾತಾಡಿರೋದಂತೂ ಖಂಡಿತ ನಾನು ಇಮಿಡಿಯೇಟ್ ನಿಮ್ಗೆ ನಿಜವಾಗ್ಲು ಅಣ್ಣ, ಪ್ಲೀಸ್ ಅಣ್ಣ, ಈ ರೆಕಾರ್ಡ್ ಎಲ್ಲ ಶೇರ್ ಮಾಡಿ ಅಣ್ಣ. ಒಂದೇ ಒಂದು ಹೋಪ್ಸಣ್ಣ, ಅವಳು ಬರ್ತಾಳೆ ಅಂತ ನನಗೆ ಗೊತ್ತು ಅಷ್ಟಣ್ಣ. ಅವಳು ಇದ್ದಾಗ ನಂಗೆ ಗೊತ್ತಿಲ್ಲ ಅಣ್ಣ ಸಿಚುವೇಶನ್. ಅವಳು ಹೋದಾಗ ನಾನು ಜಾಸ್ತಿ ಫೇಸ್ ಮಾಡಿದೀನಿ ಅಣ್ಣ. ಎಷ್ಟೆಷ್ಟು ನನಗೆ ಇವಾಗ, ಅವಾಗ ನನ್ನ ಲೈಫ್ ಸೆಟ್ಲ್ ಆಗಿರ್ಲಿಲ್ಲ, ಇವಾಗ ನನ್ನ ಲೈಫ್ ಸೆಟ್ಲ್ ಆಗೈತೆ, ಎಲ್ಲ ಆಗೈತಣ್ಣ. ಅವಳು ಇಲ್ಲಣ್ಣ. ಏನ್ ಮಾಡ್ಕೊಂಡಿದ್ದೀರಾ ನೀವು? ಅಣ್ಣ ನಾನು ನಿಜವಾಗ್ಲೂ ಹೇಳ್ತೀನಿ, ಆ ಹುಡುಗಿಗೂ ಗೊತ್ತು. ನಾನು ಸೆಕೆಂಡ್ ಇಯರ್ ಓದಾಗ ಬಿಟ್ಟವನು. ಆ ಹುಡುಗಿಗೋಸ್ಕರ, ಆ ಹುಡುಗಿ ಓದ್ಬೇಕು ಅಂತಗೋಸ್ಕರ ನಾನು ಬಿಟ್ಟವನಣ್ಣ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಪ್ರೆಸೆಂಟ್ ನಾನು CC ಕ್ಯಾಮ್ರಾ ಫಿಟ್ ಮಾಡಕ್ ಹೋಗ್ತಾ ಇದ್ದೀನಣ್ಣ. ನಾನು ಬೆಂಗಳೂರಲ್ಲಿ ಇವಾಗ. ಮೊದಲು ಪೇಂಟ್ ಕೆಲಸ ಮಾಡ್ತಾ ಇದ್ದೆ, ಇವಾಗ ನಾನು CC ಕ್ಯಾಮ್ರಾ ಫಿಟ್ ಮಾಡಕ್ ಹೋಗ್ತಾ ಇದ್ದೀನಿ. ನನ್ನ ಇನ್ಕಮ್ ಚೆನ್ನಾಗೈತೆ ಅಣ್ಣ. ಇವಾಗ ನಾನು ಎಲ್ಲ ಸೆಟ್ಲ್ ಆಗಿದ್ದೀನಿ. ಬಟ್ ನಮ್ಮಮ್ಮ ಜೊತೆನೂ ಇದ್ದೀನಿ. ನಮ್ಮಮ್ಮ ಬಿಟ್ಟು ದೂರ ಆದ್ರು, ಆದ್ರೂ ನಮ್ಮಮ್ಮನ ಜೊತೆ ಮಾತಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಅಣ್ಣ. ಆದ್ರೂ ಹುಡುಗಿಗೋಸ್ಕರ ನಾ ಅಷ್ಟು ಫೈಟ್ ಮಾಡ್ಕೊಂಡು ಫೀಲಿಂಗ್ ಸ್ಟೇಟಸ್ ಎಲ್ಲ ಆಗ್ತಾ ಇದ್ದೀನಿ ಅಣ್ಣ. ಅವಳ ಜೊತೆಗಿದ್ದಾಗ ಅವಳು ಹೇಳ್ಕೊಟ್ಟಿದ್ದಾಳಣ್ಣ, ಈ ತರ ನೀನು ಇವನ್ ಯಾವಾಗ್ಲೂ ಬೈತಾನಲ್ಲ, ನಮ್ಮ ಅಣ್ಣನ್ ಕನೆಕ್ಟ್ ಮಾಡ್ಕೊಡ್ತೀನಿ, ನಮ್ಮ ಅಣ್ಣನ ಜೊತೆ ಇರು ಅಂತ ಕೇಳ್ಬಿಟ್ಟು ಅವಳು ಕನೆಕ್ಟ್ ಮಾಡ್ಕೊಟ್ಟಿದ್ದಾಳಣ್ಣ, ಜೊತೆಗಿರೋ ಫ್ರೆಂಡ್. ಓಕೆ ಓಕೆ ಬಿಡಿ. ಇವಾಗ ಏನಿಲ್ಲ, ನಾನು ನಿಮ್ಗೆ ಇಮಿಡಿಯೇಟ್ ಇದನ್ನ ಮಾಡಿಸ್ತೀನಿ. ಇಮಿಡಿಯೇಟ್ ನಾಳೆ ನಿಮ್ಗೆ ಸಿಗುತ್ತೆ ವಿಡಿಯೋ, ಎಡಿಟ್ ಮಾಡಿ ಕಳಿಸ್ತೀನಿ ನಾನು ನಿಮ್ಗೆ. ಸ್ಟ್ರಾಂಗ್ ಆಗಿರಿ. ನಾನು ಅವಳು ಹೇಳ್ತಾ ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಣ್ಣ. ಸೂಸೈಡ್ ಮಾಡ್ಕೊಂಡಿದ್ ಆದ್ಮೇಲೂ ಈ ಹುಡುಗಿ ನಂಬರ್ ನನ್ನ ಹತ್ರ ಇಲ್ಲ. ಆ ಹುಡುಗಿ ಏನ್ ಹೇಳ್ಬೇಕಣ್ಣ, ನೀನ್ ಸತ್ತೋಗೋ, ಓದಿದ್ದು ಅವಳಿಗೆ ಅವಶ್ಯಕತೆ ಇಲ್ಲ ಕೇಳ್ತಾರಣ್ಣ. ಅವ್ರ ಅಣ್ಣನ್ ಕನೆಕ್ಟ್ ಮಾಡ್ಬಿಟ್ಟು ಈ ಹುಡುಗಿ ನಂಬರ್ ಕೊಡೋದ್ರ ಇದೆಲ್ಲ ಸತ್ತೋಗೋದು ಐರನ್ ಬಗ್ಗೆ ಅಂತ ಕೇಳ್ತಾರಣ್ಣ. ನನ್ಗೆಲ್ಲಾ ಸಿಚುವೇಶನ್ ಚೆನ್ನಾಗೈತೆ, ನನ್ ದುಡ್ಡುನು ಚೆನ್ನಾಗೈತೆ, ಎಲ್ಲ ಐತೆ. ಆ ಹುಡುಗಿ ಒಂದಿಲ್ಲ ಅಣ್ಣ. ಆ ಹುಡುಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಕೇಳಿದ್ರು ಆ ಹುಡುಗಿ ನಾನ್ ಕೆಟ್ಟವಳೆ ಆಗಿರ್ತೀನಿ ಹೊತ್ತು ನಾನು ಒಳ್ಳೆಯವಳಾಗಲ್ಲ ಅಂತ ಕೇಳ್ತಾಳಣ್ಣ. ಸರಿ ಆಯ್ತು, ನಾವು ಪ್ರಯತ್ನ ಮಾಡೋಣ ನಮ್ ಕಡೆಯಿಂದ. ಇವಾಗ ನೀವು ಮಾತಾಡಿರೋದು ನೀವು ಎಲ್ಲ ನಾವು ಕಳಿಸ್ತೀನಿ ನಾನು ಎಡಿಟ್ ಮಾಡಿ. ಖಂಡಿತ ನಮ್ ಕಡೆಯಿಂದ ಇದನ್ನ ಹೆಲ್ಪ್ ಮಾಡೋಣ. ಬಟ್ ನೀವು ಸ್ಟ್ರಾಂಗ್ ಆಗಿರ್ಬೇಕು ದಯವಿಟ್ಟು ಪ್ಲೀಸ್, ಆಯ್ತಾ? ಯಾಕಂದ್ರೆ ನೀವು ಏನೋ ಒಂದು ಸ್ಟ್ರಾಂಗ್ ಆಗಿ ಇದ್ದೀನಿ ಅಣ್ಣ, ಇಲ್ಲಿವರೆಗೂ ಬದುಕಿದ್ದೀನಿ ಅಂದ್ರೆ. ನಿನ್ನೆ ಒಂದ್ ಫೋನ್ ಮಾಡಿದ್ಲು, ಅದಕ್ಕೋಸ್ಕರ ನಾನು ಹೋಪ್ಸ್ ಆಗಿದ್ದೀನಿ ಅಣ್ಣ. ಅಷ್ಟು ಕೇಳ್ಕೊಂಡಿದ್ದೀನಿ, ನೋಡಮ್ಮ ನೀನ್ ಕೆಟ್ಟವಳು ಆಗಿದ್ರು ಪರವಾಗಿಲ್ಲ, ನಾನು ನಿನ್ನ ಒಳ್ಳೆ ದಾರಿಗೆ ತರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದೀನಿ. ನಿಮ್ಮ ಅಪ್ಪ ಅಮ್ಮನಿಗೆ ನಾನ್ ಕಾಪಾಡ್ತೀನಮ್ಮ. ನಾನು ಮೊದ್ಲಿಂದಾನು ನಿಂಗೆ ಅಷ್ಟು ಹೆಲ್ಪ್ ಮಾಡಿದ್ದೀನಿ. ನಿನ್ಗೆ ಹುಷಾರಿಲ್ದಾಗ ಅವ್ರ ಅಪ್ಪ ಅಮ್ಮನೂ ನೋಡ್ತಾ ಇರ್ಲಿಲ್ಲ ಅಣ್ಣ. ನಾನ್ ಬಂದು ದುಡ್ಡು ಹಾಕಿ ಎಲ್ಲ ಮಾಡಿದ್ದೆ ಅಣ್ಣ. ಅವ್ರು ಬರೋಕ್ ರೇಷನ್ ಸಹ ಇರ್ಲಿಲ್ಲ ಅಣ್ಣ. ಪಾಪ ಅವ್ರಪ್ಪ 2-3 ತಿಂಗಳಿಗೆ ಒಂದು ಕಿತ್ತ ಕಳ್ಸೋನಣ್ಣ. ನಾನು ಅವ್ರಕ್ಕೆ ಇಲ್ದಿದ್ದಾಗ ಎಲ್ಲ ನಾನು ಹಾಕಿದ್ದೀನಣ್ಣ.
ಸರಿ ಸರಿ ಆಯ್ತು, ನಿಮ್ ಪ್ರೀತಿ ನಿಮ್ಗೆ ಸಿಗುತ್ತೆ, ನೀವು ಹೋಪಲ್ಲಿರಿ, ಖಂಡಿತ ಒಂದಾಗ್ತೀರಾ ನೀವು. ಆದಷ್ಟು ಅದಕ್ಕೆ ಅಣ್ಣ ದೇವ್ರ ಮೇಲೆ ಭಾರ ಹಾಕಿ, ಹ್ಮ್ ತಾಯಿ ನಮ್ ದೊಡ್ಡಮ್ಮ ಇದ್ದಾಳೆ, ಹ್ಮ್ ನಮ್ಮ ಅಪ್ಪ ಮುನೇಶ್ವರ ಇದ್ದಾನೆ ಅಂತ ನಾನು ಒಂದು ಹೋಪ್ಸ್ ಅಲ್ಲಿದ್ದೀನಿ ಅಣ್ಣ ಇಲ್ಲಿವರೆಗೂ. ಹ್ಮ್ 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 ಕತ್ತಿ ಬದುಕಿ ಹಾಸ್ಪಿಟ್ಲಲ್ಲಿ ಇದ್ದು ನಾನು ಸಿಚುವೇಶನ್ ಫೋಟೋ ಹಾಕಿದ್ದೀನಿ ಅಣ್ಣ. ಯೂರಿನ್ ಇನ್ಸ್ಪೆಕ್ಷನ್ ಅಲ್ಲಿ ಒಂದು ಪೈಪ್ ಹಾಕಿದ್ರು, ಆ ಪೈಪ್ ಫೋಟೋ ಹಾಕಿದ್ರು ಗುರುಜಿ ಅಲ್ಲೇ ಸತ್ತು ಹೋಗೋದ್ ಕೇಳೋದ್ರಲ್ಲಿ ಅವ್ಳ ಜೊತೆಗಿರೋ ಹುಡುಗಿ, ಹುಡುಗಿ ಅವ್ರ ಜೊತೆಗಿರೋ ಹುಡುಗಿ. ನಿಮ್ ಹುಡುಗಿ ಏನಂದ್ರು ಅದನ್ನೆಲ್ಲ ನೋಡಿ? ನಮ್ ಹುಡುಗಿ ಗೊತ್ತಿಲ್ಲ ಅಣ್ಣ, ಇವಳು ಹೇಳಿಲ್ಲ. ನಮ್ಮ ಹುಡುಗಿ ನಂಬರ್ ನನಗೆ ಗೊತ್ತಿರ್ಲಿಲ್ಲ. ಸರಿ, ನೀವ್ ಇವಾಗ ಮಾಡ್ಬೇಕಾಗಿರೋದು ಇಷ್ಟೇ, ಫಸ್ಟ್ ನೀವು ಸ್ಟ್ರಾಂಗ್ ಆಗಿರ್ಬೇಕು ಆಯ್ತಾ. ಇವಾಗ ಆಯ್ತು, ನೀವು ನನ್ ಜೊತೆ ಹೇಳ್ಕೊಂಡ್ರಿ ಹತ್ರಿ ಆಯ್ತು, ಇವಾಗ ನಾವು ಕಳಿಸ್ಕೊಡೋಣ ಮಾಡೋಣ. ಬಟ್ ಫಸ್ಟ್ ನೀವು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಹೆಂಗೆ ನೀವು ಫೇಸ್ ಮಾಡ್ತೀರಾ? ದಯವಿಟ್ಟು ಪ್ಲೀಸ್ ಸ್ಟ್ರಾಂಗ್ ಆಗಿ ಆಯ್ತಾ. ನಾನು ತಮಿಳ್ನಾಡವನಣ್ಣ, ಅವನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ನಂಗೆ ಒಂದು ಇದೈತೆ ಅಣ್ಣ. ಅವನ್ನ ಕೇಳಿದ್ರೆ ತಂಗಿ ತರ ಅಂತ ಕೇಳ್ತಾನೆ, ಬಟ್ ಅವನು ಸ್ಟೇಟಸ್ ಎಲ್ಲ ಹಾಕ್ತಾನಣ್ಣ ಈ ಹುಡುಗಿದು, ಮೈ ಲವ್ ಆ ತರ ಈ ತರ ಎಲ್ಲ ಹಾಕ್ತಾರಣ್ಣ. ಒಂದ್ ಹುಡುಗ ಮನ್ಸಿಗೆ ಅಂತ ಅವ್ನ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಣ್ಣ, ನೀನು ಒಂದ್ ಹುಡುಗ, ನೀನು ಒಂದ್ ಹುಡುಗಿನ ಪ್ರೀತಿ ಇದೆಯಲ್ಲ, ಅವಳು ಬಿಟ್ಟೋದಾಗ ನಿಂಗೆ ಎಷ್ಟು ನೋವಾಗಿತ್ತು, ಆ ತರ ಕಾಪಾಡೋ ದೇವ್ರಲ್ಲಿ ಅವನು ಇದ್ದಾನೆ, ಒಂದು ಹೋಪ್ಸ್ ಕೊಡ್ತಾನೆ, ನಿಂಗೂ ಒಳ್ಳೆ ದಾರಿ ಸಿಗ್ತಾನೆ ಅಂತ ಕೇಳಿದ್ರೆ ಅವನು ನನ್ನ ಹತ್ರನೇ ಡಬಲ್ ಗೇಮ್ ಮಾಡಿ ಎಷ್ಟು ಲೈಫ್ ಹಾಳು ಮಾಡಿದ್ದೀನಣ್ಣ. ಓಕೆ, ನಾವೀಗ ಇಮಿಡಿಯೇಟ್ ಇದನ್ನ ಮಾಡಿ ಕಳಿಸೋಣ. ಆ ಹುಡುಗಿ ಈಗ ಇಲ್ಲ, ನನ್ ಜೊತೆ ಇಲ್ಲ, ಇನ್ನೊಂದೇನೋ ಸೂಸೈಡ್ ಅಟೆಂಪ್ಟ್ ಗಳನ್ನ ಮಾಡೋದು, ಸೊ ಇವನ್ನೆಲ್ಲ ಮಾಡೋದು ಮಾಡಿದ್ದೀನಿ ಅಣ್ಣ. ಆವತ್ತಿಂದ ನಾನು ಅನ್ಕೊಂಡೆ, ನನಗ್ ಜೊತೆಗಿರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಏನ್ ನೋಡು ಈ ತರ ಎಲ್ಲ ಮಾಡ್ಬೇಡ, ನೀನ್ ಬದುಕು ನೀನ್ ಉಳಿಸಿದ್ರೆ ಆ ಹುಡ್ಗಿ ನಿನ್ ಮೇಲ್ ನೀನ್ ಕಾಪಾಡಿದ್ಯಲ್ಲ, ನೀನು ಒಂದು ಟೈಮಲ್ಲಿ ಆ ಹುಡ್ಗಿಗೆ ಅವ್ರ ಮನೆಯವರು ಊಟ ಆಗಿದ್ದಾಗ ನೀನ್ ಇಲ್ಲಿಂದ ಊಟ ತಗೊಂಡೋಗಿ ಕೊಟ್ಟಿದ್ಯಲ್ಲ, ಅದೊಂದು ಹೋಪ್ ಸಿಕ್ಕೊಳ್ಳೋ ಸಾಕು ಅಣ್ಣ. ನಾನು ಇಲ್ಲಿಂದ ಅಣ್ಣ ದೊಡ್ಡಬಳ್ಳಾಪುರದಿಂದ ನಿಜವಾಗ್ಲು ಎತ್ಕೊಂಡೋಗಿ ಊಟ ತಿನ್ಸಿದೀನಿ ಅಣ್ಣ. ಹುಡ್ಗಿ ಅವ್ರ ಅಮ್ಮನ್ ಮನೆಯಲ್ಲಿ ಚೆನ್ನಾಗಿ ಮಾಡಲ್ಲ ಅಂತ ಕೇಳಿದಕ್ಕೆ ಯಾರು ಇಲ್ಲಿಂದ ಎತ್ಕೊಂಡೋಗಿ ಊಟ ತಿನ್ಸಿದಿರಣ್ಣ. ನಾನು ಹೊಟ್ಟೆ ಹಂಗೆ ಹೋಗಿದ್ದಿದ್ರು ಅವಳಿಗೆ ಹೊಟ್ಟೆ ತಪ್ಪಿದ್ದೀರಣ್ಣ. 2.5 ವರ್ಷದಿಂದ ಪ್ರತಿಯೊಂದು ದಿನಾನು ಹೊಟ್ಟೆಗೆ ಊಟ ಹಾಕಿದ್ದವ್ರು ನನ್ನ ಹತ್ರ ಕಷ್ಟ ಬೀಳ್ಕೊಂಡು ಪ್ರತಿಯೊಂದ್ ದಿನಾನು 50-60 ರೂಪಾಯಿ ಬೆಳಗ್ಗೆ ಹೊತ್ತು ಹಾಕ್ತಿರಲ್ಲ. ಅವಳಿಗೆ ವಾಮಿಟ್ ಆಗುತ್ತೆ, ಅವಳಿಗೆ ಹುಷಾರಿರಲ್ಲ ಅನ್ಬಿಟ್ಟು ನಾನು ಎಷ್ಟೋ ಪ್ರಯತ್ನಗಳು ಪಟ್ಟಿದ್ದೀನಣ್ಣ. ನಿಜವಾಗ್ಲು ಅವಳು ಎಷ್ಟು ಅಣ್ಣ, ಅವ್ರಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಂದಾಗ ಇವಳೇನೇನ್ಲು, ನೀರು ಏನ್ ಪರವಾಗಿಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ಲು. ಅವಾಗ ನೋಡ್ಕೊಂಡ್ಲದ, ಬಟ್ ನಾನು ಅವತ್ತು ಫೀಸ್ ಎಲ್ಲ ಕಟ್ಟಾದ್ಮೇಲೆ ನೀನ್ ಯಾವನೋ ನಮ್ಮ ಅವರಪ್ಪ ಹೇಳ್ದ, ನೀನ್ ಯಾವನೋ ನನ್ನ ಮಗಳಿಗೆ ನೋಡ್ದಕ್ಕೆ ಅಂತೀನಿ, ನನ್ನ ಫ್ರೆಂಡ್ ಆಗಿ ನಾನು ನೋಡ್ತಾ ಇದೀನಿ ಅಂತ ಹೇಳ್ದೆ ಅಣ್ಣ. ಇಷ್ಟು ಅವಳಿಗೆ ಬಟ್ಟೆ ಬರೆಗೂ ಹಬ್ಬಕ್ಕೂ ನಾನು ಕೇಳ್ತಾ ಇದ್ದೆ ಅಣ್ಣ. ಅವ್ರ ಮನೇಲಿ ಪೂಜೆ ಮಾಡಿದ್ರು ನಾನಮ್ಮ ದೇವ್ರಿದ್ದಾನೆ, ದೇವ್ರಣ್ಣ ಹೇಳ್ತಾ ಇದೀನಿ, ದೇವ್ರಿದ್ದಾರೆ, ನಿಮ್ಗೆಲ್ಲ ನಾನು ಒಳ್ಳೇದ್ ಮಾಡ್ತೀನಿ, ಇವತ್ತು ನಾನು ಯಾವತ್ತೂ ಕೆಟ್ಟದ್ ಮಾಡಿಲ್ಲಲ್ಲ. ಅವರಮ್ಮ ಅವಳಿಗೆ ಖುಷಿ, ಅವಳಿಗೆ ಇದು. ನಾನು ಅವಾಗ ಅವ್ರ ಅಮ್ಮನ ಜೊತೆ ಕಾಮಿಡಿ ಮಾಡುವಂತ ಕಾಮಿಡಿಗೆ ಎಲ್ಲ ಕೇಳ್ಕೊಡ್ತಾ ಇದೀನಿ, ಈ ತರ ಮಾಡಮ್ಮ ಕಾಮಿಡಿ ಆಗಿರ್ತೇನೆ ನಿಮ್ಮ ಅಮ್ಮನ ಜೊತೆ ಅಂತ ಕೇಳ್ಬಿಟ್ಟು ಆ ತರ ಇದ್ದವನಣ್ಣ ಹುಡುಗಿ ಜೊತೆ. ಇಲ್ಲ ಏನು ಆಗಲ್ಲ, ಮತ್ತೆ ಬಂದೇ ಬರ್ತಾರೆ. ನೀವು ಮಾಡಿರೋ ಹೆಲ್ಪ್, ನೀವು ಮಾಡಿರೋ ಪ್ರೀತಿ ಅದೆಲ್ಲ ನೀವು ಕೊಟ್ಟಿದ್ದೀರಲ್ಲ, ಅವರಿಗೆಲ್ಲ ನೆನಪಾಗುತ್ತೆ. ಇವಾಗ ಏನೋ ಒಂದು ನೆನಪಾಗದೆ ಇರೋ ತರ ಮೈಂಡ್ ಸೆಟ್ ಅಲ್ಲಿ ಇದಾರೆ ಅವರು. ಯಾವ್ದೋ ಒಂದ್ ಬೇರೆ ವೇಲೆ ಹೋಗ್ತಾ ಇದಾರಲ್ಲ, ಅದೆಲ್ಲ ಚೇಂಜ್ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಇದ್ರೆ ನನ್ ಪ್ರೀತಿಗೆ ಅಂತ ಒಂದ್ ನಂಬಿಕೆ ಇದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇನ್ನ 10 ವರ್ಷ ಅಲ್ಲ 20 ವರ್ಷನ ವೆಯ್ಟ್ ಮಾಡ್ತೀನಿ ಅಣ್ಣ. ಮನೆಯಲ್ಲಿ ಮದುವೆ ಓಡಾಡೋದು ಪ್ಲಾನ್ ಬರ್ತಾವ್ರಣ್ಣ, ಅದೊಂದು ಭಯ ಆಗ್ತಾ ಇತ್ತು. ಇಲ್ಲ ಈ ಹುಡ್ಗಿ ಸಿಗ್ತಾಳಾದ್ರೆ ಈ ಹುಡ್ಗಿ ಯಾವ್ದು ನಂಬಿಕೆ ಕೊಡ್ತಾ ಇಲ್ಲ, ನನಗ್ ನೀನು ಬೇಡ ಯಾರು ಬೇಡ ಅಂತ ಕೇಳ್ತಾಳೆ. ಇವಾಗ ನಿಮ್ಗೆ ಯಾವ ಸಿಚುವೇಶನ್ ಅಲ್ಲಿ ಹೋದ್ರು ನನ್ಗೆ ಇವಾಗ 26 ವರ್ಷ ಅಣ್ಣ. 30 ವರ್ಷ ಆದ್ರೆ ಯಾರನ್ನ ಹುಡ್ಗಿನ್ ಕೊಡ್ತಾರ ಅಣ್ಣ, ನೀವೇ ಹೇಳಿ ಅಣ್ಣ.
ನಮ್ಮ ಹುಡುಗರ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಅಣ್ಣ. ಸರಿ, ನೀವು ಇವಾಗ ಅಳೋದ್ ನಿಲ್ಸಿ, ನೋಡೋಣ. ನಿಮಗೆ ಅವ್ರು ಸಿಕ್ಕೇ ಸಿಗ್ತಾರೆ ಅಂತ ನನಗ್ ಹೋಪ್ ಇದೆ. ಬಿಕಾಸ್ ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರಿಗೂ ಒಂದ್ ನೆನ್ಪಿರುತ್ತೆ ಅಲ್ವಾ, ಇಷ್ಟು ವರ್ಷ ಜರ್ನಿ ಮಾಡಿದೀರಾ, ಅಷ್ಟೆಲ್ಲ ಸ್ಯಾಕ್ರಿಫೈಸ್, ಮನೆಯವ್ರನ್ನ ನೋಡ್ಕೊಂಡಿದೀರಾ, ಅವ್ರನ್ನ ನೋಡ್ಕೊಂಡಿದೀರಾ. ಸೊ ಎಲ್ಲಾನು ಅವರಿಗೂ ಎಲ್ಲೋ ಒಂದ್ ಕಡೆ ಗಿಲ್ಟ್ ಕಾಡ್ಬೇಕಲ್ವಾ. ಓಕೆ ಓಕೆ ಓಕೆ, ನೀವು ತಲೆ ಕೆಡ್ಸ್ಕೊಂಬೇಡಿ. ಇವಾಗ ನಾವು ಆದಷ್ಟು ಬೇಗ ಇಮಿಡಿಯೇಟ್ ನಾನು ನಿಮ್ಗೆ ಆದ್ರೆ ಬೇಗನೆ ಮಾಡಿ ನಿಮ್ಗೆ ನಾಳೆ ಅಲ್ಲಿ ನಿಮ್ಗೆ ತಲುಪಿಸ್ತೀನಿ. ನಾನು ನಿಮ್ಗೆ ಖಂಡಿತ ವಿಡಿಯೋನ. ನೀವು ಕೂಡ ಹಂಗೆಲ್ಲ ಹೇಳ್ಬಾರ್ದು, ಹಂಗೆಲ್ಲ ಮಾತಾಡ್ಬಾರ್ದು. ಖಂಡಿತ ನಿಮಗ್ ನಾನು ತಲುಪಿಸ್ತೀನಿ. ಖಂಡಿತ ನಿಮ್ ಪ್ರೀತಿ ಒಂದಾಗಿ ಆಗುತ್ತೆ, ತಲೆ ಕೆಡ್ಸ್ಕೊಂಬೇಡಿ. ಅವ್ರ ಮೈಂಡ್ ಸೆಟ್ ಬೇಗ ಚೇಂಜ್ ಆಗ್ಲಿ. ಒಂದು 2 weeks ಇಂದ ವೇಟ್ ಮಾಡ್ತಿದ್ದೀನಿ ಅಣ್ಣ ನಿಮ್ ಕಾಲ್ಗೆ. ಒಂದ್ ಕಿತ ನಾನು ಪಿಕ್ ಮಾಡಕ್ ಹೋಗಿಲ್ಲ. ಅವತ್ತು ದೊಡ್ಡಮ್ಮನ ದೇವಸ್ಥಾನದಲ್ಲಿದ್ದೆ, ನೀವು ಕಾಲ್ ಮಾಡಿದೀರಾ, ನಾನು ಪಿಕ್ ಮಾಡಿಲ್ಲ. ಆ ಹುಡುಗಿಗೋಸ್ಕರನ ನಾನು ಕೇಳಕ್ ಹೋಗಿದ್ದಣ್ಣ. ನಿಜವಾಗ್ಲು ಎಷ್ಟೋ ದೇವಸ್ಥಾನಗಳು ತಿರುಗ್ಬಿಟ್ಟಿದ್ದೀರಣ್ಣ ನಾನು. ಬೆಂಗಳೂರು, ತಮಿಳ್ನಾಡು ಎಲ್ಲ ತಿರುಗ್ಬಿಟ್ಟಿದ್ದೀರಣ್ಣ. ಆಯ್ತು, ಇವಾಗ ನಾನ್ ಹೇಳೋದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಅಳೋದು ನಿಲ್ಸ್ಬೇಕು ಪ್ಲೀಸ್, ದಯವಿಟ್ಟು ನನ್ಗೋಸ್ಕರ ಅಳೋದ್ ನಿಲ್ಸ್ಬಿಡಿ ಪ್ಲೀಸ್. ಸಾಕು. ಇವಾಗ ನೀವು ಕಾಲ್ ಮಾಡ್ದಂಗಿಂದ ಇಲ್ಲಿವರೆಗೂ ನನ್ ಜೊತೆ ಕಣ್ಣೀರ್ ಹಾಕೊಂಡೆ ಮಾತಾಡಿದೀರಾ. ಪ್ಲೀಸ್ ಇವಾಗ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಮಾತಾಡಿ ದಯವಿಟ್ಟು ನನಗೋಸ್ಕರ. ಓಕೆನಾ? ಸರಿನಾ? ಇವಾಗ ನಾವು ಮಾಡಿ ಕಳ್ಸೋಣ. ನಿಮ್ ಪ್ರಯತ್ನ ಹಾಗೇ ಇರ್ಲಿ. ಬಟ್ ಅಳೋದ್ನ ನಿಲ್ಸಿ, ತುಂಬಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಯೋಚನೆಗಳನ್ನ ಮಾಡಿ ನಾವು ನಮ್ಮ ವಿಡಿಯೋನ ಕಳಿಸ್ಕೊಡೋಣ. ಏನೇನಾಗುತ್ತೋ ಎಲ್ಲ ಹೆಲ್ಪ್ ಮಾಡೋಣ, ಆಯ್ತಾ? ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇವ್ರೆ, ನಿಮ್ ಜೊತೆ ಮಾತಾಡಿದ್ ಖುಷಿ ಆಯ್ತು. ಮತ್ತೆ ಏನಾದ್ರು ಹೇಳೋದಿದ್ಯಾ? ಏನು ಇಲ್ಲ ಅಣ್ಣ, ವೆಲ್ಕಮ್ ಅಣ್ಣ. ನನ್ಗೆ ಇದೊಂದೇ ಒಂದು ಸಪೋರ್ಟ್ ಮಾಡಿ, ಋಣಿ ಆಗಿರ್ತೀನಿ. ಅವ್ರಿಗೆ ನನ್ನ ಸಿಕ್ಕಿದ್ರು ಅನ್ಕೋ, ನನಗೆ ನಿಜವಾಗ್ಲೂ ನೀವು ಕಾಲ್ ಬ್ಯಾಕ್ ಮಾಡಿ ನಾನು ಅಪ್ಡೇಟ್ ತಿಳಿಸ್ತೀನಿ ಅಣ್ಣ. ಖಂಡಿತ. ಆಯ್ತು ಖಂಡಿತ. ನೀವು ಸ್ಟ್ರಾಂಗ್ ಆಗಿರಿ. ಸಿಕ್ಕುದ್ಲು ಅಲ್ಲ, ಸಿಗ್ತಾರೆ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ನಿಖಿ ಅವರೇ. ಬಾಯ್. ಓಕೆ ಅಣ್ಣ.